ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಾವು ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನೋಡಿ ಸುಮ್ ಕುಂದ್ರ ಬಿಡ್ರಿ. ಮತ್ತ ನಾವೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮ್ಗೇನ್ ಅನಿಸ್ತದ ಕಮೆಂಟ್ ಮಾಡ್ರಿ. ನಿಮಗೆ ಗೊತ್ತಿದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪು ಹಾರಬೇಡ್ರಿ. ಈ ಕೇಸರಿ ಶಾಲ್ ಕಂಡ್ರ ಮಾರ್ ದೂರು ಸರಿತಾರ, ಕುಂಕುಮ ಹಚ್ಚಲಿಕ್ಕೆ ಬಂದ್ರ ಕೈ ಅಡ್ಡ ತರ್ತಾರ, ಗುಡಿಗೆ ಹೋದ್ರ ಚಂದಂಗೆ ಕೈ ಮುಗಿದು ನಮಸ್ಕಾರ ಮಾಡ್ಲಿಕ್ಕೆ ಸಹಿತ ಬರುವುದಿಲ್ಲ ಅಂತ ಹೇಳಿ ಕಾಂಗ್ರೆಸ್ ಪಕ್ಷದ ನಾಯಕರನ್ನ ಎಷ್ಟೋ ಸಲ ಬೈದಿರುವುದನ್ನ, ಟ್ರೋಲ್ ಮಾಡಿರುವುದನ್ನ ನೀವು ನೋಡಿರ್ತೀರಿ. ಆದ್ರೆ ಹಿಂದುತ್ವ ಅಂತ ಸಾರಿ ಸಾರಿ ಹೇಳುವಂತಹ ಬಿಜೆಪಿ ನಾಯಕರು ಸಹಿತ ಕುಂಕುಮ ಹಚ್ಚಲಿಕ್ಕೆ ಬಂದ್ರ ತಿರಸ್ಕರಿಸಿದ್ದನ್ನ ನೋಡಿ ನನಗ್ ಸುಮ್ಮನಿರ್ಲಿಕ್ಕೆ ಆಗ್ಲಿಲ್ರಪ್ಪ. ಅಂದ್ರ ನೋಡಿಯೂ ನೋಡದಂತೆ ಇರ್ಲಿಕ್ಕೆ ಹೆಂಗಾಗ್ತದ ಹೇಳ್ರಿ? ನಮ್ಮ ಕರ್ನಾಟಕದಾಗ ಮೋದಿಜಿ, ಯೋಗಿ ಅಂತಹ ನಾಯಕರು ಇಲ್ಲಲ್ಲ ಅನ್ನುವಂತಹ ಹಳಹಳಿಯ ಜೊತೆಗೆ ಇವತ್ತು ನಿಮಗೆ ಈ ದೃಶ್ಯ ನೋಡ್ಬೇಕಂತ ಮೊದಲಿಗೆ ತಂದು ಬಿಟ್ಟೇನೆ ಮಿರ್ಚಿ ಮಂಡಕ್ಕಿದಾಗ. ತಪ್ಪು ಯಾರು ಮಾಡಿದ್ರು ತಪ್ಪೇ ನೋಡ್ರಿ. ಹಂಗಂತ ಇದು ಒಂದೇ ವಿಷಯದಾಗಲ್ರಿ, ಬಹಳಷ್ಟು ವಿಷಯದಾಗ ಮೋದಿ, ಯೋಗಿಜಿ ಅಂತಹ ನಾಯಕತ್ವ ಇರುವಂತಹ ಗುಣಗಳ ನಾಯಕರ ಕೊರತೆ ಇದ್ದಿದ್ದಂತೂ ಖರೆ ಅದ. ಈಗ ಮೇನ್ ವಿಚಾರಕ್ಕೆ ಬರೋಣ. ಹಾಲಾಯ್ತು, ಮೊಸರಾಯ್ತು, ವಸ್ತುವಾಯ್ತು, ಸೇವೆ ಆಯ್ತು, ಎಲ್ಲದರ ರೇಟು ಹೆಚ್ಚಾಯ್ತು, ಮುಂದೇನಿದೆ ನಮಗೆ ಏನ್ ಕಾದಿದೆ, ಹೇಳ್ರಪ್ಪ ಏನ್ ಕಾದಿದೆ. ಮತ್ತಿನ್ನೇನ್ರಿ? ಹಾಲು, ಮೊಸರು, ಮುದ್ರಾಂಕ, ಶುಲ್ಕ, ಅಗತ್ಯ ವಸ್ತುಗಳು, ಸೇವೆಗಳ ಬೆಲೆ ಏರಿಕೆಯಿಂದ ಆಲ್ರೆಡಿ ಕಂಗಾಲಾಗಿರುವಂತಹ ಕರ್ನಾಟಕದ ಮಂದಿಗೆ ಕಾಂಗ್ರೆಸ್ ಸರ್ಕಾರ ಮತ್ತೊಂದು ಬರೀ ಎಳೆದೈತೆ ಆಲ್ರೆಡಿ. ಡೀಸೆಲ್ ಮೇಲಿನ ಮಾರಾಟ ತೆರಿಗೆ ಅಂದ್ರ ಈ ಸೇಲ್ಸ್ ಟ್ಯಾಕ್ಸ್ ಇರ್ತೈತಿ ನೋಡ್ರಿ, ಅದನ್ನ 2.73% ನಷ್ಟು ಹೆಚ್ಚು ಮಾಡ್ಯದ. ಅಂದ್ರ 21.17% ನಷ್ಟು ಹೆಚ್ಚು ಮಾಡೈತಿ. ಇದ್ರ ಪರಿಣಾಮ ಏನಾಗ್ಯದ ಅಂತಂದ್ರ ಡೀಸೆಲ್ ರೇಟ್ನು ಹೆಚ್ಚಾಗ್ಯದ. 1 ಲೀಟರಿಗೆ 2 ರೂಪಾಯಿ ಅಷ್ಟು ಹೆಚ್ಚಾಗ್ಬಿಟ್ಟದ. ಈ ಪರಿಷ್ಕೃತ ದರ ರೇಟ್ ತಕ್ಷಣದಿಂದ ಜಾರಿಗೆ ಬಂದ್ಬಿಟ್ಟದ. ಹಂಗಾದ್ರೆ ಕರ್ನಾಟಕದಾಗ ಈಗ ಡೀಸೆಲ್ ಬೆಲೆ 1 ಲೀಟರಿಗೆ 91 ರೂಪಾಯಿ ಆಗೈತ್ ನೋಡ್ರಿ. ಇದ್ರಕಿನ ಮೊದಲ ಬೆಂಗಳೂರಾಗ ಪ್ರತಿ ಲೀಟರ್ ಡೀಸೆಲ್ಗೆ 88 ಚಿಲ್ಲರೆ ರೂಪಾಯಿ ಇತ್ತು, ಸೇಲ್ ಆಗ್ತಿತ್ತು. ಈ ಹಿಂದನೂ ರಾಜ್ಯದಾಗ ಡೀಸೆಲ್ ರೇಟ್ ಹೆಚ್ಚಾಗಿತ್ತು. ಈಗ ಏನಾಗ್ಯದ? ಸೇಲ್ಸ್ ಟ್ಯಾಕ್ಸ್ ಹೆಚ್ಚು ಮಾಡಿದ್ರಿಂದ ಮತ್ತ ಡೀಸೆಲ್ ರೇಟ್ 2 ರೂಪಾಯಿ ಹೆಚ್ಚಾಗ್ಯದ. ಇದರಿಂದಾಗ ಒಂದು ಫೋಟೋ ನೋಡುದನ್ರಪ್ಪ, ಭಾರಿ ಕಂಪ್ಯಾರಿಸನ್. ಈ ಅಮೆರಿಕಾದಾಗ ಭಾರಿ ಫೇಮಸ್ ಸಿನಿಮಾಗಳ ಸರಣಿ ನೆನಪೈತ್ಯಾ ನಿಮ್ಗೆ? ದಿ ಫಾಸ್ಟ್ ಅಂಡ್ ಫ್ಯೂರಿಯಸ್ ಅಂತ ಹೇಳಿ. ಇದ್ರ ನಾಯಕ ನಿರ್ಮಾಪಕ ವಿನ್ ಡೀಸೆಲ್ ಅಂತ ಹೇಳಿ. ಇವರಿಗೆ ಹೋಲಿಕೆ ಮಾಡಿ ನಮ್ಮ ರಾಜ್ಯದ CM ಸಿದ್ದರಾಮಯ್ಯನವರ ಹೆಸರಿಗೆ ಚೇಂಜ್ ಮಾಡಿಬಿಟ್ಟಾರ. ಇಲ್ಲಿ ತನಕ ನೀವು ಅವ್ರನ್ನ ನಿದ್ದೆರಾಮಯ್ಯ ಅಂತಂದಿದ್ರು, ಮಜವಾದಿ ಅಂತಂದಿದ್ರು, ಸಿದ್ದರಾಮುಲ್ಲಾ ಖಾನ್ ಅಂತಂದಿದ್ರು. ಆದ್ರೆ ಈಗ ಅವ್ರ ಹೆಸರಿಗೆ ಸ್ವಲ್ಪ ಮಾಡರ್ನ್ ವೆಸ್ಟರ್ನ್ ಟಚ್ ಕೊಟ್ಟು ಹೊಸ ಹೆಸರಿಟ್ಟು ಬಿಟ್ಟಾರ. ಅವರು ವಿನ್ ಡೀಸೆಲ್ ಆದ್ರೆ ಇವ್ರು ಕಾಸ್ಟ್ಲಿ ಡೀಸೆಲ್ ಅಂತ. ಆ ವಿನ್ ಡೀಸೆಲ್ ದಿ ಫಾಸ್ಟ್ ಅಂಡ್ ಫ್ಯೂರಿಯಸ್ ಆದ್ರೆ ಈ ಕಾಸ್ಟ್ಲಿ ಡೀಸೆಲ್ ಫುಲ್ ಆಫ್ ಸ್ಕ್ಯಾಮ್ ಅಂಡ್ ಇಂಜೂರಿಯಸ್. ನೋಡ್ರಿ, ಭಾರಿ ಐತಿ ನೋಡ್ರಿ. ಡೈರೆಕ್ಟ್ ಆಗಿ ರೇಟ್ ಹೆಚ್ಚು ಮಾಡೋದ್ರಿಂದರೇ ಇರ್ಲಿ, ಅಥವಾ ಹಿಂಗ ಮಾರಾಟ ತೆರಿಗೆ ಅಂದ್ರೆ ಸೇಲ್ಸ್ ಟ್ಯಾಕ್ಸ್ ಹೆಚ್ಚು ಮಾಡಿ ಅದರಿಂದ ರೇಟ್ ಹೆಚ್ಚಾಗುವುದರೇ ಇರ್ಲಿ, ಒಟ್ಟನ್ಯಾಗ ರಾಜ್ಯ ಸರ್ಕಾರದ ಉದ್ದೇಶ ಏನಂತ ನಿಮಗ್ ಚಂದ ಅರ್ಥ ಆಗಿರ್ಬೇಕಲ್ಲ. ಈಗರೆ ಫ್ರೀ ಅಂತ ಹೇಳಿ ಗ್ಯಾರಂಟಿ ಯೋಜನೆಗಳೇನೋ ಘೋಷಣೆ ಮಾಡಿಬಿಟ್ರು. ಆದ್ರೆ ಈ ಯೋಜನೆಗಳು ಜಾರಿಯಲ್ಲೇ ಇರಬೇಕು, ತಿಂಗಳ ಅದರ ಲಾಭ ಮಂದಿಗೆ ಸಿಗಬೇಕು ಅಂದ್ರೆ ಅದೇನು ಸುಮ್ಮನೆ ಐತಿ ಅಂತ ಹೇಳ್ರಿ. ಅದೊಂದು ದೊಡ್ಡ ಹರಸಾಹಸ. ಇಷ್ಟಾದ್ರೂ ಏನ್ ತಿಂಗಳ ಸಿಗಲಾಗ್ಯದ. ಅದಕ್ಕೆ ದೊಡ್ಡವ್ರು ಹೇಳಿದ್ದಲ್ಲೇನ್ರಿ, ಕೂತು ಉಂಡರು ಕುಡಿಕೆ ಹೊನ್ನು ಸಾಲದಂತ ಹೇಳಿ. ಖರೆ ಹೇಳ್ತೀನಿ ನೋಡ್ರಿ, ಯಾವ್ದು ಫ್ರೀ ಸಿಗಬಾರ್ದು. ಫ್ರೀ ಸಿಕ್ಕರೆ ಅದ್ರದ್ದು ಮೌಲ್ಯನೇ ಇರುವುದಿಲ್ಲ. ಹಂಗ ನೋಡಿದ್ರೆ ಯಾವ್ದು ಫ್ರೀಯಾಗಿ ಸಿಗುದಿಲ್ರಿ. ಈಗ ಗ್ಯಾರಂಟಿ ಯೋಜನೆಗಳಿಂದ ಬೊಕ್ಕಸ ಎಲ್ಲ ಬರಿದಾದ್ಮೇಲೆ ಹೆಂಗಾರ ಮಾಡಿ ತುಂಬಬೇಕಲ್ಲ, ಹೆಂಗ ಮಂದಿಯಿಂದಲೇ ತುಂಬಬೇಕದನ್ನ ತುಂಬಿಸ್ಬೇಕು. ಹಿಂಗಾಗಿ ಸರ್ಕಾರದ ಹೊಸ ಹಾದಿ, ಹೊಸ ಐಡಿಯಾಗಳು ಬರ್ಲಿಕ್ಕತ್ತಾವ. ಈಗ ಕೇಳಿದ್ರೆ ನೀವು ಮನಿ ಮುಂದೆ ಗಾಡಿ ಪಾರ್ಕಿಂಗ್ ಮಾಡಿದ್ರು ಸಹಿತ ಅದಕ್ಕೂ ಶುಲ್ಕ ಅಂತ. ಹೆಂಗೈತ್ರಪ್ಪ ಹಣೆ ಬರ?
ರಾಮನಗರದ 13,000 ಜನಸಂಖ್ಯೆ ಹೊಂದಿರುವಂತಹ 8 ಗ್ರಾಮಗಳ 5,900 ಹೆಕ್ಟೇರ್ ಭೂ ಪ್ರದೇಶಗಳು ಈ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಗೆ ಹೊಸದಾಗಿ ಸೇರ್ಪಡೆಯಾಗಿದ್ವು. ಇದು ಹೋದ ತಿಂಗಳ ಸುದ್ದಿ. ಏನ್ ಹೇಳ್ತೀನಿ ಕೇಳ್ರಿ, ಭವಿಷ್ಯದ ಅಭಿವೃದ್ಧಿ ದೃಷ್ಟಿಯಿಂದ ಹೆಚ್ಚುವರಿಯಾಗಿ ಈ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯನ್ನ ವಿಸ್ತರಿಸಲಾಗ್ಯದ. ಹಿಂಗಾಗಿ ಮುಂದಿನ ದಿನಗಳದ್ರಾಗ ಬೆಂಗಳೂರಿಗೆ ಪರ್ಯಾಯವಾಗಿ ರಾಮನಗರ ಬೆಳೀತದ. ಇದಕ್ಕೆ ಬೇಕಾದಂತಹ ಅಗತ್ಯ ಸಿದ್ಧತೆಗಳು ಎಲ್ಲಾ ಮಾಡ್ಕೊಳ್ತೀವಿ ಅಂತ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಹೋದ ತಿಂಗಳ ಹೇಳಿತ್ತು. ಅವಾಗ ನನಗೆ ಇದ್ರ ಬಗ್ಗೆ ಸರಿಯಾಗಿ ಅರ್ಥ ಆಗಿರ್ಲಿಲ್ರಪ್ಪ. ಈಗ ನನಗೆ ಚಂದ ಅರ್ಥ ಆಗೈತಿ. ಈ ಭವಿಷ್ಯದ ಅಭಿವೃದ್ಧಿ ದೃಷ್ಟಿ ಅಂದ್ರೆ ಏನು ಗೊತ್ತಾ? ಅದ್ರ ಅರ್ಥ ರಾಮನಗರದಾಗ ಎಕರೆಗಟ್ಲೆ ಕೃಷಿ ಭೂಮಿ ಮ್ಯಾಲ ಪ್ರಾಧಿಕಾರದ ಕಣ ಬಿದ್ದೈತಿ. ಅಭಿವೃದ್ಧಿ ಹೆಸರಿನ್ಯಾಗ ಕೃಷಿ ಭೂಮಿನ ಸ್ವಾಧೀನಪಡಿಸಿಕೊಳ್ಳುವಂತಹ ಪ್ಲಾನ್ ಇದು. ಹಿಂಗಾಗಿ ಅಲ್ಲಿನ ಮಂದಿ ಸಿಟ್ಟಿಗೆದ್ದ DCM DKC ಸಾಹೇಬ್ರ ವಿರುದ್ಧ ಶಾಪ ಹಾಕ್ಲಿಕತ್ತಾರ, ಸಿಕ್ಕಂಗ್ ಬೈಲಿಕತ್ತಾರ. ಈ ನಮ್ಮ ರಾಜ್ಯದ ಕೋಲಾರದಾಗ ಏನಿಲ್ಲ ಅಂದ್ರೂ 100 ಮಸೀದಿಗಳು ಅದಾವಂತ. ಮಸೀದಿಗಳು ಇರುವುದು ಯಾಕೆ ಹೇಳ್ರಿ? ಈಗ ಹಿಂದೂಗಳಿಗೆ ಹೆಂಗ ಗುಡಿ ದೇವಸ್ಥಾನ ಅಂತೀವಲ್ಲ, ಹಂಗೆ ಆ ಸಮುದಾಯದವರಿಗೆ ಏನೇ ಹಬ್ಬಗಳು ಬಂದ್ರು ಅಥವಾ ದಿನನಿತ್ಯ ಅವ್ರ ನಮಾಜ್ ಮಾಡ್ಬೇಕಾ, ವಾರಕ್ಕೊಮ್ಮೆ ನಮಾಜ್ ಮಾಡ್ಬೇಕಾ, ಅಥವಾ ಅವ್ರ ಪದ್ಧತಿ ಆಚರಣೆಗಳನ್ನ ಮಾಡ್ಬೇಕಾ, ಅದಕ್ಕೆಲ್ಲ ಇರೋದು ಮಸೀದಿಗಳು. ಆದ್ರ ಬೇಕಾಗಿಲ್ರಿ ಅವ್ರಿಗೆ ಮಸೂದಿ. ಕೋಲಾರದಾಗಿರುವಂತಹ 108 ಎಲ್ಲಾ ಮಸೀದಿಗಳನ್ನು ಬಿಟ್ಟು ಹೆಂಗ ರೋಡ್ನ್ಯಾಗ ನಮಾಜಿ ಮಾಡ್ಲಿಕ್ಕತ್ತಾರ ನೋಡ್ರಿ ನೀವು. ಇದರಿಂದ ಅಲ್ಲಿ ಓಡಾಡ್ಬೇಕಾಗಿದ್ದ ಮಂದಿಗೆ ಎಷ್ಟು ತ್ರಾಸ ಕೊಟ್ಟಂಗ ಆಗ್ತದ, ನೀವೇ ಒಂದ್ಸಲ ವಿಚಾರ ಮಾಡ್ರಿ. ನೋಡ್ರಿ, ಹಿಂಗ ಎಲ್ಲಿ ಅಂದ್ರಲ್ಲಿ ಬಸ್, ಟ್ರೇನ್, ಪ್ಲೇನ್, ಮಂದಿ ಓಡಾಡುವಂತಹ ಸಾರ್ವಜನಿಕ ಸ್ಥಳಗಳದ್ರಾಗ ರೋಡ್ಗಳದ್ರಾಗ ಎಲ್ಲಿ ಬೇಕಲ್ಲಿ ದಿಢೀರ್ ನಮಾಜಿಗೆ ಕುಂದ್ರೋದು ಒಂಥರ ಚಟ ಆಗ್ಬಿಟ್ಟೈತ್ರಿ. ಇದಕ್ಕೆಲ್ಲ ಕಡಿವಾಣ ಹಾಕೋದು ಯಾರು, ಯಾವಾಗ ಅನ್ನೋ ಪ್ರಶ್ನೆಗೆ ಉತ್ತರ ಏನಾರೇ ನಿಂಬಲ್ಲಿ ಇತ್ತಂದ್ರೆ ಸ್ವಲ್ಪ ಕಮೆಂಟ್ ಮಾಡಿ ತಿಳಿಸ್ರಲ್ಲ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.